ವಾನರ ವೀರರೇ, ಇಂದ್ರಜಿತುವಿನ ರಥದಲ್ಲಿ ಮಾತೆ ಸೀತಾದೇವಿ ಇದ್ದಾರೆ. ಅವರಿಗೆ ನಮ್ಮಿಂದ ಯಾವ ಹಾನಿಯೂ ಆಗಬಾರದು. ಪ್ರಿಯರೂಪದ ಸ್ವಾಮಿ, ನೀವು ಎಲ್ಲಿರುವಿರಿ? 2 ತಿಂಗಳು ಕಳೆದ ನಂತರ ಈ ಕ್ರೂರ ರಾಕ್ಷಸಿಯರು ನನ್ನನ್ನು ಕೊಲ್ಲುತ್ತಾರೆ ಎಂದು ನಿಮಗೆ ತಿಳಿಯದೆ? ಮಾತೆ, ಆ ಅವಧಿ ಮುಗಿಯುವುದರೊಳಗೆ ಶ್ರೀರಾಮ ಇಲ್ಲಿಗೆ ಖಂಡಿತ ಬರುತ್ತಾರೆ ತಾಯಿ. ಹೌದು, ಇವರು ಸೀತಾಮಾತೆ. ನಾನು ಅಶೋಕವನದಲ್ಲಿ ಕಂಡದ್ದು ಇವರನ್ನೇ. ವೀರ ಹನುಮಂತ, ಸೀತಾಮಾತೆಯನ್ನು ಈ ರಾವಣ ಪುತ್ರ ರಣರಂಗಕ್ಕೆ ಏಕೆ ಕರೆತಂದಿದ್ದಾನೆ? ಅದೇ ನನಗೂ ಅರ್ಥವಾಗುತ್ತಿಲ್ಲ. ಅಶೋಕವನದಲ್ಲಿ ರಾಕ್ಷಸಿಯರ ಕಾವಲಿನಲ್ಲಿರಿಸಿದ್ದ ಸೀತಾಮಾತೆಯನ್ನು ಯಾವ ಕಾರಣದಿಂದ ಇವನು ರಣರಂಗಕ್ಕೆ ಕರೆತಂದಿರಬಹುದು? ಬಹುಶಃ ಈ ಮಾಯಾವಿ ರಾಕ್ಷಸ ಸೀತಾಮಾತೆಯನ್ನು ಮುಂದಿಟ್ಟುಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಯೋಚಿಸುತ್ತಿರಬಹುದು. ಯಾವ ಕಾರಣಕ್ಕೂ ಅವನ ಹಂಚಿಕೆ ಸಫಲವಾಗಬಾರದು. ಬನ್ನಿ ಮಿತ್ರರೇ, ಈ ದುಷ್ಟನ ಮೇಲೆ ಆಕ್ರಮಣ ಮಾಡಿ ಸೀತಾಮಾತೆಯನ್ನು ಬಿಡಿಸೋಣ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಸ್ವಾಮಿ ರಾಘವ, ದೂರ ನಿಲ್ಲಿ, ಹತ್ತಿರ ಬರಬೇಡಿ. ಯಾರಾದರೂ ಹತ್ತಿರ ಬಂದರೆ ಈ ಸೀತೆಯ ಶಿರಸ್ಸು ಕ್ಷಣಾರ್ಧದಲ್ಲಿ ನೆಲಕ್ಕುರುಳುತ್ತದೆ. ಅಯ್ಯೋ, ಪರಮ ಪಾವನಳಾದ ಸೀತಾಮಾತೆಗೆ ಇದೆಂತಹ ದುರ್ಗತಿ ಬಂತು. ಪುರುಷೋತ್ತಮನಾದ ಶ್ರೀರಾಮನ ಸತಿಗೆ ಇದೆಂತಹ ಸಂಕಟ ಪ್ರಾಪ್ತವಾಯಿತು. ಎಲ್ಲವೋ ದುರಾತ್ಮನಾದ ರಾವಣ ಪುತ್ರನೇ, ನೀನು ನಿನ್ನ ವಿನಾಶಕ್ಕಾಗಿಯೇ ಸಾಧ್ವಿಯಾದ ಸೀತಾಮಾತೆಯ ಶಿರವನ್ನು ಕತ್ತರಿಸಲು ಮುಂದಾಗಿರುವೆ. ಬ್ರಹ್ಮರ್ಷಿಗಳ ಕುಲದಲ್ಲಿ ಹುಟ್ಟಿದರೂ ದುಷ್ಟ ರಾಕ್ಷಸರಂತೆ ವರ್ತಿಸುತ್ತಿರುವೆ. ನೀನು ದುಷ್ಟ, ಕ್ಷುದ್ರ, ಪಾಪಕರ್ಮಿ, ಅನಾರ್ಯ. ನಿನಗೆ ಧಿಕ್ಕಾರವಿರಲಿ. ಎಲ್ಲವೋ ಕಪಿಯೇ, ನೀನು ನನಗೇನು ಧಿಕ್ಕಾರ ಹೇಳುವುದು? ಲಂಕೆಗೆ ಹಾರಿ ಬಂದು ಕಪಿ ಚಾಪಲ್ಯದಿಂದ ಲಂಕಾ ದಹನ ನಡೆಸಿದ ನಿನಗೆ ನಾನು ಧಿಕ್ಕಾರ ಹೇಳುತ್ತೇನೆ. ನಾನು ಲಂಕಾ ದಹನ ಮಾಡಿದ್ದು ನನ್ನನ್ನು ಅವಮಾನಿಸಿದ, ನನ್ನ ಬಾಲಕ್ಕೆ ಬೆಂಕಿ ಹಚ್ಚಿದ ಆ ನಿನ್ನ ದುಷ್ಟ ತಂದೆಯ ಮೇಲಿನ ಪ್ರತಿಕಾರಕ್ಕಾಗಿ. ಆದರೆ ಪರಮ ಸಾಧ್ವಿಯಾದ ಸೀತಾದೇವಿಯನ್ನು ಹೀಗೆ ಹಿಂಸಿಸುತ್ತಿರುವ ನಿನ್ನಂತಹ ನೀಚನಿಗೆ ಕ್ಷಮೆ ಇಲ್ಲ. ನಿನ್ನ ಮನಸ್ಸಿನಲ್ಲಿ ಲವಲೇಶವಾದರೂ ಕರುಣೆ ಇಲ್ಲವೇ? ಲಂಕೆಯ ನಾಶಕ್ಕೆ, ನನ್ನ ತಂದೆಯ ದುಃಖಕ್ಕೆ ಕಾರಣಳಾದ ಈ ಸೀತೆಯ ಬಗ್ಗೆ ನನಗಾವ ಕರುಣೆಯೂ ಇಲ್ಲ. ನಿರ್ದಯ ರಾಕ್ಷಸ! ರಾಜ್ಯವನ್ನು ಬಿಟ್ಟು ವನವಾಸದಲ್ಲಿದ್ದ ಸೀತಾದೇವಿ ಈಗ ಪತಿಯಿಂದಲೂ ದೂರವಾಗಿದ್ದಾರೆ.
ಸಾಧ್ವಿಯಾದ ಸೀತಾದೇವಿಯನ್ನ ಏಕೆ ಹಿಂಸೆ ಮಾಡುತ್ತೀ? ಅವರೇನು ಅಪರಾಧ ಮಾಡಿದ್ದಾರೆ? ಈ ಲಂಕೆಯ ಅನೇಕ ರಾಕ್ಷಸ ವೀರರ ಸಾವಿಗೆ ಇವಳು ಕಾರಣಳಾಗಿದ್ದಾಳೆ. ನನ್ನ ತಂದೆಯ ನೆಮ್ಮದಿಗೆ ಭಂಗ ತಂದಿದ್ದಾಳೆ. ಈ ಯುದ್ಧದ ಮೂಲ ಕಾರಣವೇ ಇವಳು. ಇವಳನ್ನು ನಾನು ಉಳಿಸುವುದಿಲ್ಲ, ಕೊಲ್ಲುತ್ತೇನೆ. ಅಯ್ಯೋ ಪಾಪಿ, ನೀಚ! ಸೀತಾದೇವಿಯನ್ನು ಕೊಂದರೆ ನೀನು ಹೆಚ್ಚು ಕಾಲ ಜೀವಿಸಲಾರೆ. ನಾನು ನಿನ್ನನ್ನು ಈ ಕ್ಷಣವೇ ಸಂಹರಿಸುತ್ತೇನೆ. ಸ್ತ್ರೀ ಹಿಂಸಕರಾದ ಪಾಪಿಗಳು ಸೇರಬೇಕಾದ ಘೋರವಾದ ನರಕಕ್ಕೆ ಕಳಿಸುತ್ತೇನೆ. ಕೆಲವೋ ವಾನರ, ನಿಲ್ಲು. ಆ ರಾಮ, ಸುಗ್ರೀವ, ನೀನು ಎಲ್ಲರೂ ಯಾರ ಸಲುವಾಗಿ ಇಲ್ಲಿಗೆ ಬಂದಿದ್ದೀರೋ ಆ ಸೀತೆಯನ್ನು ಈಗಲೇ ನಿನ್ನ ಕಣ್ಣೆದುರಲ್ಲೇ ಸಂಹರಿಸುತ್ತೇನೆ. ಒಂದು ಹೆಜ್ಜೆ ಮುಂದಿಡಬೇಡ, ನಿಲ್ಲು. ನಾನು ಇವಳನ್ನು ಸಂಹರಿಸಿದ ನಂತರ ರಾಮ ಲಕ್ಷ್ಮಣರನ್ನು, ನಿನ್ನನ್ನು, ಸುಗ್ರೀವನನ್ನು, ಕಡೆಗೆ ಆ ದ್ರೋಹಿ ವಿಭೀಷಣನನ್ನು ಕೊಲ್ಲುತ್ತೇನೆ. ಬೇಡ ಬೇಡ ಇಂದ್ರಜಿತು, ಕೊಲ್ಲಬೇಡ. ಸ್ತ್ರೀವಧೆ ಮಹಾಪಾಪ, ಧರ್ಮಬಾಹಿರ. ಶತ್ರುವಧೆಯ ನನ್ನ ಪರಮ ಕರ್ತವ್ಯ, ಅದೇ ಪರಮ ಧರ್ಮ. ಅವರು ಸ್ತ್ರೀ ಆಗಲಿ ಪುರುಷರಾಗಲಿ ನನಗೆ ಮುಖ್ಯವಲ್ಲ. ಸೀತಾ ಮಾತೆ, ತಾಯಿ, ಈ ಬಾರಿ ಇಂದ್ರಜಿತುವಿನ ಯುದ್ಧ ತಂತ್ರ ಫಲಿಸಲೇಬೇಕು. ಸೀತೆ ಸತ್ತಳೆಂದು ಕೇಳಿದ ಆ ಕ್ಷಣವೇ ರಾಮನ ಹೃದಯ ಒಡೆದು ಚೂರಾಗಬೇಕು. ಆ ಲಕ್ಷ್ಮಣ ಮತಿಭ್ರಾಂತನಾಗಬೇಕು. ವಾನರ ಸೈನ್ಯ ದಿಕ್ಕಾಪಾಲಾಗಿ ಓಡಬೇಕು. ಇದು ಆಗಲೇಬೇಕು. ಇದು ಆಗಿಯೇ ಆಗುತ್ತದೆ, ಆಗಿಯೇ ಆಗುತ್ತದೆ. ಪ್ರಣಾಮಗಳು ಮಹಾಪ್ರಭು. ದೂತ, ಹೇಳು, ನೀನು ಯುದ್ಧ ಭೂಮಿಯಿಂದ ಬರುತ್ತಿರುವ ತಾನೆ? ಹೌದು ಪ್ರಭು, ನಾನು ಅಲ್ಲಿಂದಲೇ ಬರುತ್ತಿದ್ದೇನೆ. ನನ್ನ ಪುತ್ರ ಇಂದ್ರಜಿತು ಆ ಸೀತೆಯನ್ನು ಸಂಹರಿಸಿದಾನೆ. ಪ್ರಭು, ಹೇಳು, ಏಕೆ ಸುಮ್ಮನಾಗಿಬಿಟ್ಟೆ? ನನ್ನ ವೀರಪುತ್ರ ಇಂದ್ರಜಿತು ಆ ಸೀತೆಯನ್ನು ವಧಿಸಿದನಲ್ಲವೇ? ವಧಿಸಿದರು ಪ್ರಭು. ಭಲೆ ಭಲೆ ಇಂದ್ರಜಿತು, ನಿನ್ನ ತಂತ್ರ ಸಫಲವಾಯಿತು, ಸಫಲವಾಗಲೇಬೇಕು. ಏಕೆ ದೂತ ಬೆಪ್ಪು ಮುಖ ಮಾಡಿಕೊಂಡು ನಿಂತಿರುವೆ? ಪ್ರಭು, ಸೀತೆಯ ವಧೆಯಾಗುವುದೆಂದು ನಿಮಗೆ ಮೊದಲೇ ತಿಳಿದಿತ್ತೆ? ಇಲ್ಲ ಇಲ್ಲ ಇಲ್ಲ, ನೀನು ತಿಳಿಸಿದ ಮೇಲೆಯೇ ನನಗೆ ತಿಳಿದದ್ದು. ದೂತ, ನೀನು ಈಗಲೇ ರಣರಂಗಕ್ಕೆ ಹೋಗಿ ಅಲ್ಲಿ ನಡೆಯುವ ವಿಷಯಗಳನ್ನು ನನಗೆ ಬಂದು ತಿಳಿಸು. ಬೇಗನೆ ಹೋಗು. ಅಪ್ಪಣೆ ಪ್ರಭು. ಸದ್ಯ ತೊಲಗಿದ. ನಾನು ಅತಿ ಉತ್ಸಾಹದಲ್ಲಿ ಮಾಯಾ ಸೀತೆಯ ವಿಷಯವು ನನಗೆ ಮತ್ತು ಇಂದ್ರಜಿತುವಿಗೆ ಬಿಟ್ಟು ಬೇರೆ ಯಾರಿಗೂ ತಿಳಿಯಬಾರದೆಂಬುದನ್ನು ಮರೆತೇ ಬಿಟ್ಟಿದ್ದೆ. ಸದ್ಯ ಈ ದೂತ ಮತ್ತೆ ಮತ್ತೆ ಕೆದಕಿ ಪ್ರಶ್ನೆ ಕೇಳಲಿಲ್ಲ. ಗ್ರಹಣ ಹಿಡಿದಿ ರವಿಯ ಮೂಕವಾಗಿಯ ಕವಿಯ
ಗ್ರಹಣ ಹಿಡಿದಿಹ ರವಿಯ ಹಾಗೆ ಮೂಕವಾಗಿಯ ಕವಿಯ ಹಾಗೆ ನೀನಿರದೆ ನಾನು ರವೀರದ ಬಾನು ನಿನಗಾಗಿಯೇ ನಾನು ಬಂದಿಹೇನು ನೀನಿರದೆ ನಾನು ರವೀರದ ಬಾನು ನಿನಗಾಗಿಯೇ ನಾನು ಬಂದಿಹೇನು ಎಲ್ಲ ಈ ವಾನರ ವೀರನೇ, ಏಕೆ ಮಾತು ಮರೆತು ಹೋಯಿತೆ? ನೋಡು ನೋಡು, ಚೆನ್ನಾಗಿ ನೋಡು. ಶಿರ ಕತ್ತರಿಸಿ ಬಿದ್ದಿರುವ ಈ ರಾಮನ ಪತ್ನಿ ಸೀತೆಯನ್ನು ಚೆನ್ನಾಗಿ ನೋಡು. ನೀವು ಯಾವ ಗುರಿಯನ್ನಿಟ್ಟುಕೊಂಡು ಯುದ್ಧವನ್ನು ಆರಂಭಿಸಿದ್ದೀರೋ ಅವಳೀಗ ಸತ್ತು ಬಿದ್ದಿದ್ದಾಳೆ. ಇನ್ನು ನೀವು ಮಾಡುವ ಪ್ರಯತ್ನವೆಲ್ಲ ವ್ಯರ್ಥ. ಸೀತಾ ಮಾತೆ, ಮಾತೆ, शिवाय ओम नमः शिवाय ओम नमः शिवाय ओम नमः शिवाय ओम नमः शिवाय। ಸುಲೋಚನಾ, ಏನಾಯಿತು? ಏಕೆ ಈ ಆತಂಕ? ದೇವರೇ, ನನಗೆ ಈ ವಿಷಯ ತಿಳಿದ ತಕ್ಷಣ ನಿಂತ ನೆಲವೇ ಕುಸಿದಂತಾಯಿತು. ಕಣ್ಣು ತುಂಬ ಕತ್ತಲೆ ಆವರಿಸಿದಂತಾಯಿತು. ನಿಮಗೆ ತಿಳಿಸಲೆಂದು ಕೂಡಲೇ ಓಡಿ ಬಂದ. ಏನು ವಿಷಯ? ಯಾವ ಆತಂಕದ ವಿಷಯ? ಸುಲೋಚನಾ, ಸಮಾಧಾನ ಮಾಡಿಕೊಂಡು ವಿಷಯವೇನೆಂದು ಹೇಳು. ಅವರು ಎಂದರೆ ಯಾರು? ಹೇಳು ಸುಲೋಚನಾ. ನಿಮ್ಮ ಪುತ್ರ, ನನ್ನ ಪತಿ, ಪತಿವ್ರತಿಯಾದ ಸೀತೆಯನ್ನು ರಣರಂಗಕ್ಕೆ ಎಳೆದುಕೊಂಡು ಹೋಗಿ ಅವಳ ಶಿರಛೇದನ ಮಾಡಿದರಂತೆ.
ಸುಲೋಚನಾ, ನೀನು ಹೇಳ್ತಿರುವ ವಿಷಯ ಸತ್ಯವೇ? ಹೌದು ಅತ್ತೆಯವರೇ, ರಣರಂಗದಲ್ಲಿ ಅದನ್ನು ಕಣ್ಣಾರೆ ಕಂಡ ದೂತರು ನನಗೆ ತಿಳಿಸಿದರು. ಪರಮೇಶ್ವರ, ನನ್ನ ಪುತ್ರ ಸ್ತ್ರೀ ಹತ್ಯೆ ಮಾಡಿದನೆ. ಪತಿವ್ರತೆ ಸೀತೆಯ ವಧೆ ಮಾಡಿ ಪಾಪಿಯಾದನೆ. ಅಯ್ಯೋ, ಇದೇನಾಗಿ ಹೋಯಿತು ಅತ್ತೆಯವರೇ? ನನ್ನ ಪತಿ ಅಧರ್ಮ ಕಾರ್ಯದಲ್ಲಿ ತೊಡಗಿದರೆ. ಅಯ್ಯೋ ದೇವ. ಹೌದು ಸುಲೋಚನಾ, ಇಂದ್ರಜಿತುವಿನ ಈ ಕ್ರೂರ ಕಾರ್ಯಕ್ಕೆ ಕ್ಷಮೆಯೇ ಇಲ್ಲ. ಅವನನ್ನು ಮಗನಾಗಿ ಪಡೆದ ತಪ್ಪಿಗೆ ನಾನು, ಪತಿಯಾಗಿ ಕೈ ಹಿಡಿದ ನೀನು. ದೇವ, ನಮ್ಮನ್ನು ಕಾಪಾಡು ಎಂದು ಆ ಪರಮೇಶ್ವರನಿಗೆ ಮೊರೆ ಹೋಗಬೇಕು. ವಿಜತೆ, ಅನಾಹುತವಾಯಿತು. ಏನಾಯ್ತು ದೂತ? ಏಕೆ ಈ ಆತುರ? ರಣರಂಗದಲ್ಲಿ ಸೀತೆ ಬಂಧಮುಕ್ತಳಾದಳೆ. ಬಂಧಮುಕ್ತವಾಗುವುದೇನು ಬಂತು? ಈ ಲೋಕದಿಂದಲೇ ಮುಕ್ತಳಾದಳು. ನೀನೇನು ಹೇಳುತ್ತಿರುವೆ? ಹೌದು ತ್ರಿಜಟೆ, ಇಂದ್ರಜಿತು ಸೀತೆಯನ್ನು ಸಂಹರಿಸಿಬಿಟ್ಟ. ಇಲ್ಲ, ನಾನು ಇದನ್ನು ನಂಬುವುದಿಲ್ಲ. ಪತಿವ್ರತೆಯಾದ ಸೀತೆಯನ್ನು ಯಾರಿಂದಲೂ ಸಂಹರಿಸಲು ಸಾಧ್ಯವಿಲ್ಲ. ಇದರಲ್ಲಿ ಏನು ಮೋಸವಿದೆ. ಮೋಸವೇ? ಹೌದು, ಇದು ನಂಬಲಾಗದ ವಿಷಯ. ನನ್ನ ಮನಸ್ಸು ಈಗಲೂ ಹೇಳುತ್ತಿದೆ, ಸೀತೆಯನ್ನು ವಧಿಸುವುದೆಂದರೇನು? ಆದರೆ ಸ್ವತಃ ಹನುಮಂತನೇ ಅದನ್ನು ಕಂಡು ಅತಿಯಾಗಿ ದುಃಖಿಸಿದ. ಅವನೇ ಯುದ್ಧವನ್ನು ನಿಲ್ಲಿಸಿ ರಾಮ ಸುಗ್ರೀವರಿಗೆ ವಿಷಯವನ್ನು ತಿಳಿಸಲು ವಾನರರೊಂದಿಗೆ ಹೋದ ಮೇಲೆ ನಂಬದಿರುವುದು ಹೇಗೆ ತ್ರಿಜಟೆ? ಹೌದು, ಹನುಮಂತನಂಥ ವಿವೇಕಿ ಇದನ್ನು ನಂಬಿದನು. ವಾನರ ಸೈನ್ಯವೆಲ್ಲ ನಂಬಿತೆ. ಹೌದು ತ್ರಿಜಟೆ, ಅವರು ನಂಬಿ ಶೋಕ ತಪ್ತರಾದರು. ದುಃಖದಿಂದಲೇ ರಾಮನ ಬಳಿಗೆ ಹೊರಟರು. ಇಲ್ಲ ದೂತ, ನನ್ನಿಂದ ಇದನ್ನು ನಂಬಲಾಗುತ್ತಿಲ್ಲ. ಅಲ್ಲಿ ಏನು ನಡೆಯುತ್ತೆಂದು ನಾನು ನಿನಗೆ ತಿಳಿಸಿದ್ದೇನೆ. ನಂಬುವುದು ಬಿಡುವುದು ನಿನಗೆ ಸೇರಿದ್ದು. ನಾನು ಬರುತ್ತೇನೆ. ನಾನು ಈಗಲೇ ಅಶೋಕವನಕ್ಕೆ ಹೋಗಿ ಇದರ ಸತ್ಯಾಸತ್ಯತೆಗಳನ್ನು ಪರೀಕ್ಷೆ ಮಾಡುತ್ತೇನೆ. ಸಹೋದರ ರಾಮಚಂದ್ರ, ಹೇಳು ಸಹೋದರ. ಸಹೋದರ ರಾಮಚಂದ್ರ, ಪ್ರಭು ಹೇಳು ಸಹೋದರ. ನೀರು. ಸಹೋದರ, ನೀನು ನಿರಂತರವಾಗಿ ಧರ್ಮ ಮಾರ್ಗದಲ್ಲಿ ನಿರತನಾಗಿರು. ಜೊತೆಗೆ ನೀನು ಜಿತೇಂದ್ರಿಯ. ನೀನು ನಿಷ್ಠೆಯಿಂದ ಯಾವ ಧರ್ಮವನ್ನು ಆಶ್ರಯಿಸಿರುವೆಯೋ ಆ ಧರ್ಮ ನಿನ್ನನ್ನು ಅನರ್ಥಗಳಿಂದ ಪಾರು ಮಾಡಲು ಅಸಮರ್ಥವಾಗಿದೆ. ಆದ್ದರಿಂದ ನೀನು ಧರ್ಮ ಮಾರ್ಗದಲ್ಲಿ ನಡೆಯುವುದು ನಿರರ್ಥಕವೆಂದು ನಿಶ್ಚಯವಾದಂತಾಯಿತು.
ಹಾಗೆನ್ನ ಬಿಡ ಲಕ್ಷ್ಮಣ. ನನ್ನ ಸೀತೆ ಕೂಡ ಧರ್ಮಾತ್ಮಳೆ. ಅತ್ತಿಗೆಯು ಧರ್ಮಾತ್ಮಳೆ, ನೀನು ಧರ್ಮಾತ್ಮನೆ. ಆದರೆ ಭೌತಿಕ ವಸ್ತುಗಳಂತೆ ಆ ಧರ್ಮ ಅಧರ್ಮಗಳು ನಮ್ಮ ಕಣ್ಣಿಗೆ ಕಾಣುವುದಿಲ್ಲವೆಂದ ಮೇಲೆ ಆ ಧರ್ಮ ಅಧರ್ಮಗಳು ಇಲ್ಲವೆಂದೇ ಅರ್ಥ. ಮರಗಿಡಗಳಾಗಲಿ, ಪರ್ವತವಾಗಲಿ, ಪಶು ಪಕ್ಷಿಗಳಾಗಲಿ ಯಾವ ಧರ್ಮ ಅಧರ್ಮವನ್ನು ಆಚರಿಸುವುದಿಲ್ಲ. ತಮ್ಮ ಸ್ವಭಾವ ಸಹಜವಾದ ಫಲವನ್ನು ಪಡೆಯುತ್ತವೆ. ಅವು ನಮ್ಮ ಕಣ್ಣಿಗೆ ಕಾಣುತ್ತಿವೆ. ಅವೆಲ್ಲ ತಮ್ಮ ಜನ್ಮಕ್ಕೆ ಅನುಗುಣವಾದ ಸುಖ ದುಃಖಗಳನ್ನು ಅನುಭವಿಸುತ್ತವೆ. ಯಾವ ವಿಶೇಷ ಧರ್ಮವನ್ನು ಅವು ಆಚರಿಸುವುದಿಲ್ಲ. ಹೌದು ಸಹೋದರ, ಮನುಷ್ಯನ ಸುಖ ದುಃಖಗಳಿಗೆ ಧರ್ಮವಾಗಲಿ ಅಧರ್ಮವಾಗಲಿ ಎಂದಿಗೂ ಕಾರಣವಲ್ಲ. ಲಕ್ಷ್ಮಣ, ಧರ್ಮ ಅಧರ್ಮಗಳು ಕಣ್ಣಿಗೆ ಕಾಣದಿದ್ದರೂ ಅವುಗಳ ಅಸ್ತಿತ್ವವಿಲ್ಲವೆಂದು ಹೇಳಲಾಗುವುದಿಲ್ಲ. ಇಲ್ಲ ಸಹೋದರ, ಅವುಗಳ ಅಸ್ತಿತ್ವವಿಲ್ಲ. ಇದ್ದಿದ್ದರೆ ಅಧರ್ಮವನ್ನೇ ಅವಲಂಬಿಸಿರುವ ರಾವಣ ದುಃಖಿಯಾಗಿರಬೇಕಾಗಿತ್ತು. ಧರ್ಮವನ್ನೇ ಆಶ್ರಯಿಸಿರುವ ನಿನಗೆ ಇಂತಹ ದುಃಖ ಪ್ರಾಪ್ತವಾಗಬಾರದಾಗಿತ್ತು. ಅದಕ್ಕಿನ್ನೂ ಕಾಲ ಬಂದಿಲ್ಲವೆಂದು ಕಾಣುತ್ತದೆ. ಅತ್ತಿಗೆಯನ್ನು ಕಳೆದುಕೊಂಡ ಮೇಲೆ ಆ ಕಾಲ ಬಂದರಷ್ಟು ಬಾರದಿದ್ದರಷ್ಟು. ಸಹೋದರ, ಆ ರಾವಣ ಸಂತೋಷದಿಂದಿದ್ದಾನೆ. ನೀನು ದುಃಖ ಸಾಗರದಲ್ಲಿ ಮುಳುಗಿ ಹೋಗಿರುವೆ. ಅಂದರೆ ಅಧರ್ಮಿಗಳಿಗೆ ಧರ್ಮದ ಫಲ, ಧರ್ಮಿಗಳಿಗೆ ಅಧರ್ಮದ ಫಲ ಎಂದು ಅರ್ಥವೇ? ಇಲ್ಲ ಸಹೋದರ, ಅಧರ್ಮವೂ ಇಲ್ಲ, ಧರ್ಮವೂ ಇಲ್ಲ. ಅದಕ್ಕೆ ಜೋತು ಬೀಳುವುದು ಅವಿವೇಕವೆಂದೇ ನನ್ನ ಭಾವನೆ. ಬೇಡ ಲಕ್ಷ್ಮಣ, ಬೇಡ. ನಿನ್ನ ಹೃದಯಕ್ಕೆ ಉಂಟಾಗಿರುವ ಸಂಕಟದ ಕಾರಣದಿಂದ ನೀನು ಧರ್ಮವನ್ನು ನಿರಾಕರಿಸುವುದು ಬೇಡ. ಏಕೆ ನಿರಾಕರಿಸಬಾರದು? ಧರ್ಮವನ್ನು ಸ್ವೀಕರಿಸಲು ತಕ್ಕ ಕಾರಣಗಳೇ ಇಲ್ಲವಲ್ಲ. ಸಹೋದರ, ನೀನು ತಂದೆಗೆ ಕೊಟ್ಟ ಮಾತಿನಂತೆ ಅರಣ್ಯಕ್ಕೆ ಬಂದೆ. ಸತ್ಯವನ್ನು ಪರಿಪಾಲಿಸಿದೆ. ಸತ್ಯವಾಕ್ಯ ಪರಿಪಾಲನೆಯೇ ಪರಮ ಧರ್ಮವೆಂದು ಭಾವಿಸಿದೆ. ನಿನಗೆ ಯುವರಾಜ್ಯ ಪಟ್ಟಾಭಿಷೇಕ ಮಾಡುವುದಾಗಿ ಹೇಳಿ ಮಾತಿಗೆ ತಪ್ಪಿ ನಿಷ್ಕರುಣೆಯಿಂದ ವರ್ತಿಸಿದ ಆ ನಿಷ್ಠುರಿ ತಂದೆಯನ್ನೇಕೆ ಶಿಕ್ಷಿಸಲಿಲ್ಲ? ಅದು ಅನ್ಯಾಯವನ್ನು ಏಕೆ ಪ್ರತಿಭಟಿಸಲಿಲ್ಲ? ಆ ಧರ್ಮವನ್ನು ನೀನು ಒಂದೇ ತಡೆದು ಹಾಕಿದ್ದರೆ ನೀನು ಕಾಡಿಗೆ ಬರಬೇಕಾಗಿರಲಿಲ್ಲ. ಹತ್ತಿಗೆ ವಿಯೋಗ, ಈ ಯುದ್ಧ, ಈ ದುರಂತ ನಡೆಯುತ್ತಿರಲಿಲ್ಲ. ನೀನು ಯಾರಿಗಾಗಿ ಪಡುಬಾರದ ಪಾಡನ್ನ ಪಟ್ಟು ಇಲ್ಲಿಯವರೆಗೆ ಬಂದೆ? ಆ ಸೀತಾ ಮಾತೆ ಹತಳಾದಳಲ್ಲ ಸಹೋದರ. ಧರ್ಮ ಎಲ್ಲಿದೆ? ನ್ಯಾಯ ನೀತಿ ಎಲ್ಲಿದೆ? ಲಕ್ಷ್ಮಣ, ನಿನ್ನ ಅತ್ತಿಗೆ ಹತಳಾದಳು, ನಿನ್ನ ಸೀತೆ ಹತಳಾದಳು. ಸಹೋದರ, ಸಹೋದರ, ಪ್ರಣಾಮಗಳು ತಂದೆಯೇ. ನಿನ್ನ ಅಮೋಘ ತಂತ್ರ ಕಾರ್ಯಗತವಾಗಿದ್ದನ್ನು ನಾನು ದೂತನಿಂದ ಕೇಳಿ ತಿಳಿದೆ. ಬರೀ ಕಾರ್ಯಗತವಲ್ಲ ತಂದೆಯೇ, ಯಶಸ್ವಿಯಾಗಿ ಕೈಗೂಡಿತೆಂದೇ ಹೇಳಬೇಕು. ಭಲೆ ಭಲೆ ಪುತ್ರ, ಆ ಯಶಸ್ಸನ್ನು ನಾನು ನಿನ್ನ ಬಾಯಿಂದಲೇ ಕೇಳಬಯಸುತ್ತೇನೆ. ಹೇಳು. ಕಪಿಬುದ್ಧಿ ಅಲ್ಪವೆಂದು ಅದಕ್ಕೆ ಹೇಳುವುದು. ಆ ವಾನರರೆಲ್ಲ ಮಾಯಾ ಸೀತೆಯನ್ನೇ ನಿಜವಾದ ಸೀತೆ ಎಂದು ನಂಬಿಬಿಟ್ಟರು. ಆ ಹನುಮಂತನೇ ನಂಬಿ ಕಣ್ಣೀರಿಟ್ಟನೆಂದರೆ ನನ್ನ ತಂತ್ರ ಎಷ್ಟರ ಮಟ್ಟಿಗೆ ಯಶಸ್ವಿಯಾಯಿತೆಂದು ನೀವೇ ಯೋಚಿಸಿ ತಂದೆಯೇ. ಹಾಗಾದರೆ ಆ ಸೀತೆಯ ವಧೆಯನ್ನು ನೋಡಿ ರಾಮನ ಹೃದಯ ಒಡೆದು ಚೂರು ಚೂರು ಆಯಿತೆ. ಆಗ ರಾಮ ರಣರಂಗದಲ್ಲೇ ಇದ್ದಿದ್ದರೆ ಅದು ಆಗುತ್ತಿತ್ತು. ಆದರೆ ಆ ರಾಮ ಲಕ್ಷ್ಮಣರು ಅಲ್ಲಿರಲಿಲ್ಲ. ಹಾಗಾದರೆ ನಿನ್ನೊಂದಿಗೆ ಯಾವ ವೀರರು ಯುದ್ಧ ಮಾಡಿದರು? ಆ ಹನುಮಂತನೊಬ್ಬನೇ ಇದ್ದದ್ದು. ಹೋರಾಡಲು ಬಂದು ಹಾರಾಡಿದವನು ಮಾಯಾ ಸೀತೆಯನ್ನು ಕಂಡು ಮಂಕು ಬಡಿದವನಂತೆ ಬೆಪ್ಪಾದ. ಅವಳನ್ನು ಕೊಲ್ಲಬೇಡವೆಂದು ಪರಿಪರಿಯಾಗಿ ಬೇಡಿಕೊಂಡ. ಅವಳನ್ನು ವಧಿಸಿದ ನಂತರ ಇನ್ನು ಯುದ್ಧ ಮಾಡಿ ಏನು ಪ್ರಯೋಜನವೆಂದುಕೊಂಡು
ಆ ವಾನರರನ್ನೆಲ್ಲ ಕರೆದುಕೊಂಡು ಆ ರಾಮನ ಬಳಿಗೆ ಹೊರಟು ಹೋದ. ಭಲೆ ಭಲೆ ಇಂದ್ರಜಿತ್, ಹನುಮಂತನೇ ನಂಬಿದ ಎಂದ ಮೇಲೆ ಆ ರಾಮನು ನಂಬಲೇಬೇಕು. ಪತ್ನಿ ವಿಯೋಗದ ದುಃಖದಿಂದ ಅವನ ಪೌರುಷ ಕರಗಿ ಹೋಗುತ್ತದೆ. ಆಮೇಲೆ ನಿಸ್ತೇಜನಾಗಿ ಬೊಂಬೆಯಂತಿರುವ ರಾಮನನ್ನು, ಆ ವಾನರ ಸೈನ್ಯನ್ನು ಕ್ಷಣಾರ್ಧದಲ್ಲಿ ಧ್ವಂಸಗೊಳಿಸುತ್ತೇನೆ. ಹೌದು ತಂದೆಯೇ, ಹಾಗೆ ಮಾಡಬೇಕು. ನಮ್ಮ ಲಂಕೆಗೆ ಒದಗಿರುವ ಕಂಟಕವನ್ನು ದೂರ ಮಾಡಲೇಬೇಕು. ಅಷ್ಟು ಮಾತ್ರವಲ್ಲ ಕುಮಾರ, ಆಮೇಲೆ ಆ ಸೀತೆ, ಆ ನಿಜವಾದ ಸೀತೆ ಸುಲಭವಾಗಿ ಯಾವ ಅಡ್ಡಿ ಆತಂಕವಿಲ್ಲದೆ ನನ್ನ ವಶಳಾಗಬೇಕು, ವಶಳಾಗುತ್ತಾಳೆ. ಸಹೋದರ, ಏಳು ಸಹೋದರ, ಎದ್ದೇಳು. ನೀನು ಹೀಗೆ ಪ್ರಜ್ಞೆ ತಪ್ಪಿ ಮಲಗಿದ್ದರೆ ನಮ್ಮೆಲ್ಲರ ಚೈತನ್ಯವೆಲ್ಲ ಉಡುಗಿ ಹೋಗುತ್ತದೆ. ಏಳು ಸಹೋದರ, ಎದ್ದೇಳು. ಏಳು ಸಹೋದರ. ಸಹೋದರ, ರಾಮಚಂದ್ರ, ನಮ್ಮೆಲ್ಲರ ಧೈರ್ಯ ಚೈತನ್ಯ ನೀನೇ ಹೀಗೆ ಧೈರ್ಯಗೆಟ್ಟರೆ ನಮ್ಮೆಲ್ಲರ ಜಂಗಾಬಲವೇ ಉಡುಗಿ ಹೋಗುತ್ತದೆ. ಧೈರ್ಯ ತಂದುಕೋ ರಾಮಚಂದ್ರ, ಧೈರ್ಯ ತಂದುಕೋ. ಹನುಮಂತ, ಆ ಇಂದ್ರಜಿತು ನನ್ನ ಸೀತೆಯನ್ನು ಹತ್ಯೆ ಮಾಡಿಬಿಟ್ಟನೆ. ಪ್ರಭು ರಾಮಚಂದ್ರ, ಆ ಕ್ರೂರ ಕಾರ್ಯವನ್ನು ತಡೆಯಲು ಅಸಮರ್ಥನಾದ ನನ್ನನ್ನು ದಯಮಾಡಿ ಕ್ಷಮಿಸಬೇಕು. ಸೀತೆ ನನ್ನ ಪ್ರಾಣ ಪ್ರಿಯ, ಕೊನೆಗೂ ನೀನು ನನ್ನ ಪಾಲಿಗೆ ಇಲ್ಲವಾಗಿ ಬಿಟ್ಟೆಯ. ಈ ಮಹಾ ಸೈನ್ಯದೊಂದಿಗೆ ಬಹು ಪ್ರಯಾಸದಿಂದ ಸಾಗರವನ್ನು ದಾಟಿ ಇಲ್ಲಿಗೆ ಬಂದದ್ದು ವ್ಯರ್ಥವಾಗಿ ಹೋಯ್ತೆ. ನಿನ್ನನ್ನು ಉಳಿಸಿಕೊಳ್ಳಲಾಗದ ನನ್ನ ಪರಾಕ್ರಮದಿಂದ ಏನು ಪ್ರಯೋಜನ ವೈದೇಹಿ? ನಿನ್ನನ್ನು ಬಿಡಿಸಿಕೊಳ್ಳಲಾಗದ, ನನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳಲಾಗದ ನಾನು ಬದುಕಿದ್ದರೆ ಏನು ಪ್ರಯತ್ನ ವೈದೇಹಿ? ಏನು ಪ್ರಯತ್ನ? ಸೀತೆ, ಸೀತೆ, ರಾಮಚಂದ್ರ, ಸಹೋದರ, ಸಹೋದರ. ಇಂದ್ರನ ಗರ್ವ ಭಂಗಿಸಿದ ಇಂದ್ರಜಿತ್ ಪ್ರಭುಗಳಿಗೆ ಪ್ರಣಾಮಗಳು. ಎಲೈ ದೂತ, ಇಂದ್ರನ ಗರ್ವ ಭಂಗ ಮಾಡಿದ್ದು ಹಳೆಯ ಕತೆ. ಈಗ ನಾನು ಆ ರಾಮನ ಗರ್ವ ಭಂಗ ಮಾಡಿ ಬಂದಿದ್ದೇನೆ, ಅದರ ಪ್ರಶಂಸೆಯನ್ನು ಮಾಡು. ಹೌದೇ ಪ್ರಭು, ನೀವು ಆ ರಾಮನ ಗರ್ವಭಂಗ ಮಾಡಿ ಬಂದಿರಾ? ಮಾತ್ರವಲ್ಲ ದೂತ, ಸಮಸ್ತ ವಾನರ ಸೈನ್ಯದ ಗರ್ವವು ಅಡಗಿ ಹೋಗಿದೆ. ನಾನು ಆ ಸೀತೆಯ ಶಿರಚ್ಛೇದನ ಮಾಡಿದನೆಂದು ಆ ರಾಮ ಲಕ್ಷ್ಮಣ ವಾನರ ಸೈನ್ಯವು ಶೋಕ ಸಾಗರದಲ್ಲಿ ಮುಳುಗಿ ಹೋಗಿದೆ. ಇನ್ನು ಆ ರಾಮ ಪಾಪ, ಅವನು ಜೀವಂತವಾಗಿರಲು ಸಾಧ್ಯವೇ ಇಲ್ಲ. ಭಲೆ 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 ಭಲೆ, ರಾಮ ಗರ್ವ ಭಂಜಕ, ವಾನರ ಸೈನ್ಯ ಹಂತಕ, ಹಸಕಂಠ ಸಂಜಾತ, ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ನನಗೆ ಸಂತೋಷವಾಗಿದೆ ದೂತ, ಬಹಳ ಸಂತೋಷವಾಗಿದೆ.
ಹೋಮಾಗ್ನಿಗೆ ಆಹುತಿ ನೀಡಿ ಅಗ್ನಿದೇವನನ್ನು ತೃಪ್ತಿಪಡಿಸಬೇಕು. ಅದಕ್ಕೆ ಬೇಕಾದ ಹವಿಸನ್ನು ಸಿದ್ಧ ಮಾಡು. ಈಗಾಗಲೇ ಸಿದ್ಧವಾಗಿದೆ ಪ್ರಭು. ಭಲೆ ದೂತ, ಭಲೆ. ನಿನ್ನ ಕಾರ್ಯ ತತ್ಪರತೆಯನ್ನು ನಾನು ಮೆಚ್ಚುತ್ತೇನೆ. ಸಿದ್ಧವಿರುವ ಎಲ್ಲವನ್ನು ತೆಗೆದುಕೊಂಡು ಬಾ. ಅಗ್ನಿಯನ್ನು ಪ್ರತಿಷ್ಠಾಪಿಸುತ್ತೇನೆ. ಅಪ್ಪಣೆ ಪ್ರಭು. ಸಹೋದರ, ಏನಿದು? ಶ್ರೀರಾಮಚಂದ್ರನಿಗೆ ಏನಾಗಿದೆ? ರಾಮಚಂದ್ರ ಪ್ರಭು ಏಕೆ ಪ್ರಜ್ಞೆ ತಪ್ಪಿದ್ದಾರೆ? ನಾನು ಆ ರಾವಣನ ಯುದ್ಧದ ಮುಂತಿದ ತಂತ್ರಗಳೇನನ್ನು ತಿಳಿಯುವ ಪ್ರಯತ್ನದಲ್ಲಿ ನಮ್ಮ ದೂತರಿಗೆ ಮಾತನಾಡಿ ಬರುವಷ್ಟರಲ್ಲಿ ಏನೋ ಅನಾಹುತವಾಗಿದೆಯಲ್ಲ. ರಾಮಚಂದ್ರ ಪ್ರಭು ಪ್ರಜ್ಞೆ ತಪ್ಪುವಂತ ಘಟನೆ ಏನು ನಡೆಯಿತು? ನೀವೆಲ್ಲ ಇಷ್ಟೊಂದು ದುಃಖ ಪಡಲು ಕಾರಣವೇನು? ಲಕ್ಷ್ಮಣ, ನೀನಾದರೂ ಹೇಳು, ರಾಮಚಂದ್ರ ಪ್ರಭು ಏಕೆ ಪ್ರಜ್ಞೆ ತಪ್ಪಿದ್ದಾರೆ? ಇವರೆಲ್ಲ ಏಕೆ ಇಷ್ಟೊಂದು ದುಃಖದಲ್ಲಿ ಮುಳುಗಿದ್ದಾರೆ? ವಿಭೀಷಣ, ನಿನಗೆ ವಿಷಯ ತಿಳಿಯದೆ ನನ್ನ ಸಹೋದರ ಮಿತಿ ಮೀರಿದ ದುಃಖದಿಂದ ಪ್ರಜ್ಞೆ ತಪ್ಪಲು ಕಾರಣವಾದ ಆ ಘಟನೆ ಏನೆಂದು ನಿನಗೆ ತಿಳಿಯದೆ ನಮ್ಮೆಲ್ಲರ ಸಂಕಟಕ್ಕೆ ಕಾರಣವಾದ ಆ ವಿಷಯ ನಿನಗೆ ಗೊತ್ತಿಲ್ಲವೇ? ಇಲ್ಲ ಲಕ್ಷ್ಮಣ, ರಣರಂಗದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿಯಲು ನಾನು ಪ್ರಯತ್ನ ಮಾಡಲಿಲ್ಲ. ಆ ರಾವಣ ಮತ್ತು ಇಂದ್ರಜಿತುವಿನ ಯುದ್ಧದ ಮುಂದಿನ ತಂತ್ರಗಳೇನೆಂದು ತಿಳಿದು ಶ್ರೀರಾಮಚಂದ್ರನಿಗೆ ತಿಳಿಸುವ ಆತುರದಲ್ಲಿ ಧಾವಿಸಿ ಬಂದೆ. ಇಲ್ಲಿ ನೋಡಿದರೆ ಶ್ರೀರಾಮ, ಲಕ್ಷ್ಮಣ, ಏನಾಯಿತು ಏನಾಯಿತೆಂದು ಹೇಳು. ವಿಭೀಷಣ, ಆ ಕ್ರೂರ ಇಂದ್ರಜಿತುವಿನಿಂದ ನನ್ನ ಅತ್ತಿಗೆ ಸೀತಾದೇವಿಯ ಹತ್ಯೆಯಾಗಿರುವ ವಿಷಯ ಹನುಮಂತನಿಂದ ಕೇಳಿದ ತಕ್ಷಣ ನನ್ನ ಸಹೋದರ ಪ್ರಜ್ಞೆ ತಪ್ಪಿದ. ಎಚ್ಚರಗೊಳಿಸಲು ಎಷ್ಟು ಪ್ರಯತ್ನ ಪಟ್ಟರೂ ಆ ಘೋರ ದುರಂತವನ್ನು ನೆನೆದು ಮತ್ತೆ ಮತ್ತೆ ಪ್ರಜ್ಞೆ ತಪ್ಪುತ್ತಿದ್ದಾನೆ. ಏನು? ಆ ಧೂರ್ತ ಇಂದ್ರಜಿತುವಿನಿಂದ ವೈದೇಹಿಯ ಹತ್ಯೆ? ಅಸಂಭವ, ಅಸಂಭವ, ಇದು ಅಸಂಭವ, ಇದು ಅಸಂಭವ.